ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ನಮ್ಮ HD ಕುಮಾರಸ್ವಾಮಿಗಳು ಕೇಂದ್ರ ಸಚಿವರು, ನಿಮಗೆ ಗೊತ್ತದ, ನಮ್ಮ ದೇವೇಗೌಡರ ಮಗ ಪ್ರೀತಿಯ ಮಗ. ಇವರಿಗಾಗಿ ಸಿದ್ದರಾಮಯ್ಯನ ಕಳ್ಕೊಂಡಂಥ ದೇವೇಗೌಡರು ಅವರು ಇವತ್ತು ಕಾಂಗ್ರೆಸ್ ಬದಲಾಗಿ ಒಂದಿಷ್ಟು ಮಾತಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರು ಇವತ್ತು ಕೇಂದ್ರದ ಸಚಿವರು ಅಷ್ಟೇ ಅಲ್ಲ, ಇವತ್ತಿನ ವಿರೋಧ ಪಕ್ಷದ ಕರ್ನಾಟಕದಲ್ಲೇ ಅವರೊಬ್ಬರು ನಾಯಕರು JDSನಿಂದ ನಿಮಗೆ ಗೊತ್ತದ. ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಯಾವ ಪುರುಷಾರ್ಥಕ್ಕೆ ಗ್ರೇಟರ್ ಬೆಂಗಳೂರು? ಏನಪ್ಪ ನೀರು ತುಂಬಿದ ಇಡೀ ಬೆಂಗಳೂರು ತುಂಬ, ಇದು ಗ್ರೇಟರ್ ಬೆಂಗಳೂರಾ? ವಾಟರ್ ಬೆಂಗಳೂರು ಇದು. ಏನು ಮಾಡಿದ್ರಿ? 2 ಲಕ್ಷ ಇಲ್ಲ, ದೊಡ್ಡ ಸಮಾವೇಶ ಮಾಡ್ತಾ ಇದ್ದೀರಿ. ಯಾರ ಉದ್ಧಾರಕ್ಕೆ ಬ್ರ್ಯಾಂಡ್ ಬೆಂಗಳೂರು? ಬ್ರ್ಯಾಂಡ್ ಮಾಡಿದ್ರಿ DK ಅವರ, DK ಶಿವಕುಮಾರ್ ಅವರ, ಸಿದ್ದಣ್ಣವರ. ಏನು ಬ್ರ್ಯಾಂಡ್ ಆಗಿದೆ? ಏನು ಜಗದ ಶ್ರೇಷ್ಠ ಇಂಗ್ಲೆಂಡದ ಲಂಡನ್ನು, ಅಮೇರಿಕೆ ವಾಷಿಂಗ್ಟನ್ನು, ಯಾವ ರೀತಿ ಆಗ್ಯದಪ್ಪ ಇದು ಬೆಂಗಳೂರು ಅನ್ನುವಂಗೆ ಮಾತಾಡಿದ್ದಾರೆ. ಅಷ್ಟಲ್ಲ, ಥೇಮ್ಸ್ ನದಿ ಇಂಗ್ಲೆಂಡದ ಅದು ಲಂಡನ್ ಹರಿದು ಹೋದ್ರು ಸ್ವಚ್ಛ ಉಳಿದದ, ದೊಡ್ಡದಾಗಿ ಬಂದರೂ ನೀರು ಊರಾಗ ಹೋದಂಗೆ ಮಾಡಿದ್ದಾರೆ. ಹಂಗೇನಾದ್ರು ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ನೀರು ಹರಿದು ಹೋಗುವಂಗೆ ಎಲ್ಲ ನಿಲ್ಲುವಂಗದಲ್ರಿ ಅಂತ ಟೀಕೆ ಮಾಡಿದ್ದಾರೆ. ಲೂಟಿ ಹೊಡೆಯೋದಕ್ಕೆ ಹೊಸ ಹೆಸರೇ ಬೆಂಗಳೂರು. ಲೂಟಿ ಮಾಡೋಕೆ ಹೊಸ ಹೆಸರು, ಲೂಟಿ ಮಾಡತ್ರಿ, ಹೊಡೆಯೈತ್ರಿ. ಎಷ್ಟು ರೀ ಹೊಡಿದು ಲೂಟಿ? ಸಮಯ ಎಷ್ಟು ಖರ್ಚು ಬರ್ತದೆ ನಿಮ್ಮದು ಅಂತ ಕೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಅವರು ವಾಗ್ದಾಳಿ ನಡೆದದ. 2 ವರ್ಷಗಳಿಂದ ಬ್ರ್ಯಾಂಡ್ ಭಜನೆ ಮಾಡುತ್ತಿದ್ದೀರಲ್ಲ, 2 ವರ್ಷ ಬ್ರ್ಯಾಂಡ್ ಎಲ್ಲದು ಬ್ರ್ಯಾಂಡು ಬೆಂಗಳೂರದು. ಉತ್ತರ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅವ್ರ ಗಟ್ಸ್ ಮೆಚ್ಚಬೇಕು. ಬ್ರ್ಯಾಂಡ್ ಅಂದರೆ ಬೆಂಗಳೂರನ್ನು ಮುಳುಗಿಸುವುದಾ? ಕೊನೆಯದಾಗಿ ಟನ್ ಅಂತ ಹೇಳಿಬಿಡ್ತಾರ. ಏನ್ರಿ ಬ್ರ್ಯಾಂಡ್ ಅಂದರೆ ಬೆಂಗಳೂರು ಮುಳುಗಿಸಿಬಿಡೋದ, ನೀರಾಗ ನಿಲ್ಲಿಸಿಬಿಡೋದ, ಊರಾಗ ನಾವೇ ಜೊತೆಗೆ ಬೋಟ ಹಡಗ ಉಡಿಸ್ತಾರ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಹಂಗೇನು ಅಂದಿಲ್ಲ ಅವರು, ಹಿಂಗೆ ಅಂತ ಇದ್ದಾರೆ. ಬ್ರ್ಯಾಂಡ್ ಅಂದರೆ ಬೆಂಗಳೂರನ್ನು ಮುಳುಗಿಸುವುದಾ? ಜನ ಎಷ್ಟು ಒದ್ದಾಡ್ತಾ ಇದ್ದಾರೆ, ನೀವಲ್ಲಿ ಸಮಾವೇಶ ಮಾಡ್ತಾ ಇದ್ದೀರಿ. ಜನರ ಬದುಕಿನ ಒಂದು ದೊಡ್ಡದಿಲ್ಲ ಅದು ಅಂತ ಕೇಳ್ತಾ ಇದ್ದಾರೆ. ಅವರು ಪ್ರತಿಯೊಂದು ಮಾತಿನಲ್ಲೂ ಯಾವುದೇ ಅತಿಶಯೋಕ್ತಿಯ ಮಾತಿಲ್ಲ. ಒಬ್ಬರು ಹೇಳೋರು ಬೇಕಲ್ಲ ತಪ್ಪು ಮಾಡಿದಾಗ. ಮತ್ತು ಅದೇ ವಿರೋಧ ಪಕ್ಷ, ಆಡಳಿತ ಪಕ್ಷವನ್ನು ಟೀಕಿಸೋದಷ್ಟಲ್ಲ, ಅದ್ರ ತಪ್ಪುಗಳು ಎತ್ತಿ ತೋರಿಸೋದು. ಹೌದು, ಏನು ಮಾಡಿದ್ದಾರೆ DK ಶಿವಕುಮಾರ್ ಅವ್ರ ಮುಂದಾಗಿಂದ? ಏನು ಹೇಳ್ಕೊಳ್ತಾರೆ ಅವರು ಅಷ್ಟು, ಅವರು ಅವು ಯಾವಿಲ್ಲ. ಕೇವಲ ನಮ್ಮ ದುಡ್ಡು ಹೊಡಿದು ಮಾಡ್ತಾ ಇದ್ದಾರೆ, ದುಡ್ಡು ಹೊಡ್ಕೊಳ್ತಾ ಇದ್ದಾರೆ, ಲಾಭ ಹೊಡ್ಕೊಳ್ತಾ ಇದ್ದಾರೆ. ಬೆಂಗಳೂರು ಹೆಸರಿನ ಮೇಲೆ ಬ್ರ್ಯಾಂಡ್ ಬೆಂಗಳೂರು ಅಂತಾರ, ಗ್ರೇಟರ್ ಬೆಂಗಳೂರು ಅಂತಾರ. 2 ಹೆಸರು ಬದಲು ಮಾಡ್ರೆ ಏನು ಬದಲಾಗ್ತದನ ಅನ್ನೋ ಮಾತಿನಿಂದ ತಿಮಿತಾ ಇದ್ದಾರೆ ಆಡಳಿತಾರೂಢ ಪಕ್ಷವನ್ನು ಬೇಕಿಂಗ ಟೀಕೆ ಮಾಡೋರು. ಅದು ನಾವಿಲ್ಲಿ ಸಣ್ಣ ಪ್ರಶ್ನೆ ಏನು ಬರ್ತದಪ್ಪ ಅಂತಂದ್ರೆ, ಅಡ್ಡಿಲ್ರಿ ನಮ್ಮ ಕುಮಾರಸ್ವಾಮಿಗಳ, ನೀವು ಅಧಿಕಾರದಾಗಿದ್ದಾಗ ಏನೇನು ಮಾಡಿದಿರಿ ಅನ್ನೋದನ್ನು ಅವರು ಕೇಳ್ತಾರೆ ನಿಮ್ಗೆ. ಇವತ್ತು ನೀವು ಅವ್ರು ಟೀಕೆ ಮಾಡ್ತೀರ, ಅವ್ರು ನಾಳೆ ನಿಮ್ಗೆ ಟೀಕೆ ಮಾಡ್ತಾರೆ. ನೀವೇನು ಮಾಡಿದಿರಿ? ಮುಖ್ಯಮಂತ್ರಿ ಆದ ತಕ್ಷಣ ನೀವೇನು ಮಾಡಿದಿರಿ? ಅವತ್ತ ಗುಡಿಗಳು ಅಡ್ಡಾಡ್ತಾ ಹೋದ್ರಿ, ಮತ್ತೆಲ್ಲೋ ಹೋದ್ರಿ, ಸಮಯ ಕಳೆದ್ರಿ. ಯಾಕಂದರೆ ನಿಮ್ಮದು ಅಲ್ಪಸಂಖ್ಯಾತ ಸರ್ಕಾರ, ನೀವು ಕಡಿಮೆ ಇದ್ರಿ. ಕಾಂಗ್ರೆಸ್ ತನ್ನ ರಾಜಕೀಯ ನಿಮ್ಗೆ ಹೆಲ್ಪ್ ಮಾಡಿತು. ಆ ಸಂದರ್ಭದಲ್ಲೇ ಕರ್ನಾಟಕಕ್ಕೆ ಏನಾದರೂ ಹೊಸ ಸಾಧನೆ ಮಾಡಿ ತೋರಿಸಿದ್ರಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವತ್ತು ದಿನಗಳನ್ನ ನೆನಪು ಮಾಡಿಕೊಡ್ರಿ. ನಾವು ರೈತರ ಸಾಲ ಮನ್ನಾ ಮಾಡಿದ್ವಿ, ಅದು ಏನು ಹೇಳ್ಕೊಳ್ತೀರಿ? ಅಡ್ಡಿಲ್ಲ, ರೈತರ ಬಗ್ಗೆ ಕಾಳಜಿ ಅದು ಸ್ವಲ್ಪ ಏನು ಮಾಡಿದ್ರಿ. ಸಹಕಾರ ಸಂಘಗಳ ಮೂಲಕ ಆದಂಥ ಸಾಲಗಳ ಬಗ್ಗೆ ಆದರೂ ಎಲ್ಲ ರೈತರು ಹೋಗಿ ಮುಟ್ಟಿಲ್ಲ. ಆ ಮದ್ದು ಬೇರೆ ಅದು. ಮತ್ತೇನು ಮಾಡಿದ್ರಿ ನಿಮ್ಮ ಸಾಧನೆ? ಇವ್ರು ಟೀಕಾ ಮಾಡಿರಿ, ಬೇಕಿದ್ದು ವಿರೋಧ ಪಕ್ಷ ಇರಲೇಬೇಕಿರಿ. ನೀವೇನು ಮಾಡಿದ್ರಿ? ಯಾಕಂದ್ರೆ ನಿಮ್ಮ ಮಾತಿಗೆ ಬೆಲೆ ಬರಬೇಕಾಗಿತ್ತಪ್ಪ ಅಂತಂದ್ರೆ, ನೀವು ಮೊದಲ ಸರಿಯಾದ ಜಾಗದಲ್ಲಿ ನಿಲ್ಲಬೇಕಾಗ್ತದೆ. ನಿಮ್ಮ ಕೆಲಸಗಳು ಹೌದಪ್ಪ ಆದರ್ಶ ಅಂತ ಅನಿಸ್ಬೇಕಾಗ್ತದೆ. ಅಂದಾಗ ನಿಮ್ಮ ಮಾತಿಗೆ ವೇಟ್ ಬರ್ತದೆ ರೀ. ನಿಮ್ಮ ಬಗ್ಗೆ ಅನೇಕ ಟೀಕೆ ಮಾಡ್ತಾ ಇದ್ದಾರೆ ಅವರು. ಒಂದೇ ದಿನದ ಯಾವುದೋ ಕಂಪ್ನಿಗೆ ಸಹಿ ಮಾಡಿದಿರಿ, ಬೋಗಸ್ ಮಾಡಿದಿರಿ, ಕೋರ್ಟ್ನಾಗ ಕೇಸ್ಗಳಿಂದ ಅವತ್ತು ಬೇರೆ ಕೋರ್ಟ್ನಾಗ ಎದ್ದು ಮುಗಿಲಿ. ನಿಮ್ಮ ಮೇಲೂ ಸಾಕಷ್ಟು ಆರೋಪಗಳು ಅವರು ಮಾಡ್ತಾಯಿದ್ದಾರೆ. ದೇವೇಗೌಡರು ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಈ ಮಾತ್ರ ಹೇಳ್ತಾ ಇದ್ದೀನಪ್ಪ ಅಂದರೆ, ಒಂದು ಉತ್ತಮವಾದಂಥ ಪಕ್ಷ ಇತ್ತು ಜನತಾ ಪಕ್ಷದಿಂದ. ಜನತಾದಳ ಎಸ್ ಆಗಿತ್ತು. ಬಹಳಷ್ಟು ದೊಡ್ಡ ಜನ, ರಾಮಕೃಷ್ಣ ಹೆಗಡೆ ಅವರಾಗಿರ್ಬೋದು, ಚಂದ್ರಶೇಖರ್ ಅವರಾಗಿರ್ಬೋದು, ಮೊರಾರ್ಜಿ ದೇಸಾಯಿ ಅಂತವರಾಗಿರ್ಬೋದು, ಇವತ್ತು ಲಾಲು ಯಾದವ್ ಆಗಿರ್ಬೋದು, ಅಥವಾ ನಮ್ಮ ಅಖಿಲೇಶ್ ಯಾದವ್ ತಂದೆ
ಅವರಾಗಿರ್ಬೋದು, ಇವರೆಲ್ಲರೂ ಅನೇಕರು ಆವತ್ತು ನಿತೀಶ್ ಕುಮಾರ್ ಅವರಾಗಿರ್ಬೋದು, ಅನೇಕರು ಕುಡ್ಕೊಂಡು ಈ ಪಾರ್ಟಿನ ಕಟ್ಟಿದವರು. ಅವರೆಲ್ಲರ ಶ್ರಮದ ಫಲವಾಗಿ ಇವತ್ತು JDS ಜನತಾದಳ ಅನ್ನುವಂಥ ಸೆಕ್ಯುಲರ್ ಪಕ್ಷ ಉಟ್ಕೊಂಡಿತ್ತು. ಆದರೆ ಇವತ್ತು ಏನಾಗಿದೆ, ಅದು ಸೆಕ್ಯುಲರ್ ಆಗಿ ಉಳಿದದನ್ನು, ಅವ್ರು ಸಿದ್ಧಾಂತಕ್ಕೆ ಬದ್ಧಾಗಿ ಉಳಿದದನ್ನು, ಕೇವಲ ಅಧಿಕಾರಕ್ಕೆ ಬದ್ಧಾಗಿ ಹೋಗ್ತಾ ಇದೆ. ಅದು ಅಧಿಕಾರದಲ್ಲಿ ಯಾರು ಇರ್ತಾರೆ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ. ಇದೇ BJPಯಲ್ಲಿ ಸಾಕಷ್ಟು ಟೀಕಾ ಮಾಡಿದ್ರಿ, ನೀವು ಮಾಡಿದ್ರಿ, ನಿಮ್ಮ ತಂದೆಯವರು ಮಾಡಿದರು. ಕಾಂಗ್ರೆಸ್ ಅಂತ ಟೀಕೆ ಮಾಡೇ ಮಾಡ್ತಾಯಿದ್ರಿ. ಕಾಂಗ್ರೆಸ್ ವಿರೋಧವಾಗಿ ನಿಮ್ಮ JDS ಅಥವಾ ಜನತಾದಳ ಅಥವಾ ಜನತಾ ಪಕ್ಷ ಉಟ್ಕೊಂಡಿದ್ದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ BJPನ ವಿರೋಧ ಮಾಡಿದ್ರು, ನೀವು ಎರಡೂ ಒಂದಪ್ಪ ಅವರು ಅಂತೇಳಿ. ಇವತ್ತು ಏನಾಗಿದ್ದೀರಿ ಅವ್ರ ಜೊತೆಗೆ? ಯಾಕೆ ಈ ಮಾತನ್ನು ಇವತ್ತು ಮಾತಾಡ್ಬೇಕಾಗಿದ್ರೆ, ಒಂದು ಒಳ್ಳೆಯ ಪಕ್ಷಿತ್ತದು, ಒಂದು ಥರ್ಡ್ ಫ್ರಂಟ್ ಇದ್ದಂಗಿತ್ತು. ಆ ಫ್ರಂಟನ್ನು ನೀವು ಸರಿಯಾಗಿ ಬೆಳೆಸ್ಕೊಳ್ಳಿಲ್ಲ. ಕಾರಣ ಇಷ್ಟ, ನಿಮ್ಮ ಪರಿವಾರದವರ ಅದ್ರಾಗಿರಲಿ ಅಂತೇಳಿ ಅನೇಕರು ಹೊರಗೆ ಹಾಕಿಬಿಟ್ರು. ಅದ್ರ ಸಿದ್ದರಾಮಯ್ಯರು ಒಬ್ಬರು ಅಲ್ಲಿ ಇಷ್ಟ ಕೊಡ್ತಾರೆ. ಅವರು ಸಿದ್ದರಾಮಯ್ಯ ಕೇಳಿದ್ರೆ ಎಷ್ಟೆಷ್ಟು ಮಂದಿ ನೀವು ಹೊರಗೆ ಹಾಕಿದ್ರಿ ಅಂತೇಳಿ. ಹೀಗಾಗಿ JDS ಒಂದು ಪ್ರಬಲವಾದಂಥ ಪಕ್ಷ, ರಾಷ್ಟ್ರೀಯ ಪಕ್ಷವಾಗಿ ಬೆಳೆದಿಲ್ಲುವಂಥ ಶಕ್ತಿ ಇದ್ದಿದ್ದು ಇವತ್ತು ಕೇವಲ ಹಳೆ ಮೈಸೂರು ಬಂದಿಲ್ಲದ ಕಾರಣ ಏನು? ಒಕ್ಕಲಿಗರ ಸಹಕಾರ ಬೇಕು ನಿಮಗೆ. ಹೌದು, ಒಕ್ಕಲಿಗರು ದೊಡ್ಡ ಸಮುದಾಯದ, ಆರ್ಥಿಕವಾಗಿ ಬಲಿಷ್ಠ ಅಂತ ಸಮುದಾಯದ. ಅವ್ರ ಸಮುದಾಯ ಮೂಲಕ ನೀವು ಬೆಳೆದಿದ್ದೀರಿ ಇಲ್ಲ ಅಂತಲ್ಲ. ಅವ್ರ ಜೊತೆಗೆ ಇನ್ನೂರು ಸಮುದಾಯನೂ ಜಕ್ಕೊಳ್ಬೇಕಾಗ್ತದೆ, ಕೆಲಸ ಮಾಡಬೇಕಾಗ್ತದೆ. ನೀವು ಏನೇನು ಮಾಡಿದ್ರಿ ಅಲ್ಲಿಷ್ಟು ನೀವು ಬಿಡುಗಡೆ ಮಾಡಬೇಕಾಗಿದೆ. ಹೌದು, ಹಿಂದಿಂದ ಎಲ್ಲ ಮಾಡಿದ್ರು, ಆಡಳಿತ ಆರೋಡೋದಲ್ಲ. ಪ್ರಧಾನಿಯಾದ ಇಂಥದ್ದು ಕೆಲಸವನ್ನು ತಂದೆಯವರು ಮಾಡಿದರು, ದೇವೇಗೌಡರು ಮಾಡಿದರು. ಎಷ್ಟು ಇದರಲ್ಲಿ ಜನಪರ ಆದವು ಅಂತ. ಯಾಕಂದ್ರೆ ನೀವು ಮಣ್ಣಿನ ಮಕ್ಕಳು ಅಂತ ಸ್ವತಃ ಹೇಳ್ಕೊಳ್ತಾ ಬಂದಿದ್ರಿ. ರೈತರಿಗೆ ಇಲ್ಲಿವರೆಗೆ ಏನು ಮಾಡಿದ್ರಿ? ಯಾಕೆ ಅದಕ್ಕೆ ಅವ್ರಿಗೆ ನೀವು ಮಿನಿಮಮ್ ಪ್ರೈಸ್ ರೇಟ್ ಕಾನೂನು ಮಾಡಲಿಕ್ಕೆ ಆಗಲ್ಲ. ಇವತ್ತು ಆ ಹೋರಾಟ ಮಾಡ್ತಾ ಇಲ್ಲ. ಯಾಕಂತ ಇದನ್ನು ಪ್ರಶ್ನೆ ಇವತ್ತು ಎಲ್ಲರೂ ಮಾಡ್ತಾಯಿದ್ದಾರೆ. ಜನಸಾಮಾನ್ಯರು, ರೈತರು ಮಾಡ್ತಾಯಿದ್ದಾರೆ. ಹೌದು ರೀ, ರೈತರ ಪಕ್ಷ ನಿಮ್ಮದು. ಮತ್ತು ಜಾತ್ಯಾತೀತ ಹೇಳ್ಕೊಂಡ್ರೆ ಜಾತ್ಯಾತೀತ ಇರಲಿ, ಕಾಂಗ್ರೆಸ್ ಅವ್ರು ಜಾತ್ಯಾತೀತದಾರೋ ಇಲ್ಲೋ ಅದು ಬೇರೆ ಮಾತು. ನೀವು ಅದು ಇರಬೇಕಲ್ಲ. ಅದ್ರ ಪ್ರಕಾರ ಜಾತಿಯಿಂದ ಅತೀತವಾದದ್ದು. ಇವತ್ತು ಕೇವಲ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಸೀಮಿತ ಆಗ್ತಾಯಿದ್ದೀರಿ. ಮತ್ತು ಅದರಾಗೂ ಅಲ್ಲಿ DKC ಅವರು ಕೂಡಿದ್ರು. ನಾವು ಒಕ್ಕಲಿಗರು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ್ಕೊಂಡು ಇದು ಒಕ್ಕಲಿಗರು ಸಹಾಯ ಆಗಲಿಲ್ಲ, ಇದು ಬಿದ್ದ ಸಮುದಾಯಕ್ಕೂ ಸಹಾಯ ಆಗಲಿಲ್ಲ, ಇದು ಜಾತ್ಯಾತೀತರು ಆಗಲಿಲ್ಲ, ಇದು ಹಿಂದುತ್ವವಾದಿಗಳು ಆಗಲಿಲ್ಲ. ಎಲ್ಲೋ ಒಂದು ಕಡೆ ಹೌದು, ದೇವರ ಮೇಲೆ ಭಕ್ತಿ ಇದ್ದಾರೆ, ಹೋಗ್ತೀರಿ, ಮಾಡ್ತೀರಿ, ಗೆದ್ದಾಗ ಅವ್ರು ಬೆನ್ನ ಹತ್ತಿರಿ, ದೇವರಿಗೆ ಸೆಲ್ಯೂಟ್ ಮಾಡ್ತೀರಿ, ಎಲ್ಲ ಸರಿನೇ, ಅದೆಲ್ಲ ತಪ್ಪಂತಲ್ಲ. ಆದರೆ ಜನಕ್ಕೆ ಏನು ಮಾಡಿದ್ರಿ ನಿಮ್ಮ ಆಡಳಿತ? ಇದು ಚಿಕ್ಕ ಅಲ್ಪಾವಧಿಯಲ್ಲೇ ಎಜುಕೇಷನ್ಗೆ ಏನಾದರೂ 15-20% ಖರ್ಚು ಮಾಡಿದಾರ. ನೀರಾವರಿ ಖರ್ಚು ಮಾಡಿರ್ಬೋದು, ಆದರೆ ಮಿನಿಮಮ್ ಪ್ರೈಸ್ ರೇಟ್ ಮಾಡಿದರೆ ಮಾರ್ಕೆಟ್ ಮಾಡಿಕೊಟ್ರೆ ರೈತರಿಗೆ. ಯಾಕಂದ್ರೆ ಬೆಳೆದ ಬೆಳೆ ಒಂದು ಯೋಗ್ಯ ಬೆಲೆ ಬರಲಾರ್ದು ಹೋದ್ರೆ ರೈತ ಹಂಗೆ ಉಳಿತಾನ್ರಿ? ಇದೊಂದು ಮೂರು ಪ್ರಶ್ನೆ ಇದೆ. ಹಿಂದಿಂದಲ್ಲದು ಯಾವತ್ತಿಂದನೂ ಚೋಟು ರಾಮನ ಹಿಡ್ಕೊಂಡು ಬಂದಂಥದ್ದು. ಚೋಟು ರಾಮನ ಕಾರಣಕ್ಕಾಗಿ APMC ಆಯಿತು. ಇವತ್ತು APMC ಭ್ರಷ್ಟ ಆಗಿದ್ದಾವೆ. ಆ ರೈತರಿಗೆ ಮಾರ್ಕೆಟ್ ಮಾಡಿ ಕೊಡ್ತಾ ಇಲ್ಲ, ತೂಕದಲ್ಲಿ ಹೊಡಿತಾಯಿದ್ದಾರೆ, ಮತ್ತೊಂದು ಆಗ್ತಾಯಿದ್ದಾರೆ. ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿ ಅದು ಮಾರ್ಕೆಟ್ ಆಗಬೇಕಾಯ್ತು. ಈ ದಿಶೆಯಲ್ಲಿ ಏನಾದರೂ ಹೋರಾಟ ಮಾಡಿದಿರಾ? ಪ್ರತಿಯೊಂದು ಹಳ್ಳಿಯಲ್ಲಿ ಶಾಲೆಗಳು ಸಿಗುವಂಗೆ ಏನಾದರೂ ಹೋರಾಟ ಮಾಡಿದಿರಾ? ಏನು ನಿಮ್ಮ ಇದ್ದಾವೆ ಹೇಳಿದ್ರಿ. ವಿರೋಧ ಪಕ್ಷದಾಗೆಲ್ಲ ಮಾಡ್ತೀರಿ, ಲಿಸ್ಟ್ ತೊಗೊಳ್ತೀರಿ. ಅಧಿಕಾರಕ್ಕೆ ಬಂದಾಗ ಎಷ್ಟು ಮಾಡಿದ್ರಿ? ಸ್ವಲ್ಪ ಅಧಿಕಾರ ಇರ್ತೀರಿ, ಆ ಸಮಯದಲ್ಲಿ ಮಾಡಬೇಕಾಗಿತ್ತಲ್ಲ. ಅದರಲ್ಲಿ ಬಹುಸಂಖ್ಯಾತ ಭಾಳಷ್ಟು ಸಮಯವನ್ನು ಗುಡಿ ಗುಂಡಾರಗಳು ಮತ್ತಾವ ಕಾರಣಕ್ಕೋ, ಕಾಂಗ್ರೆಸ್ ಜೊತೆ ತಿಕ್ಕಾಟಕ್ಕೋ ಅಥವಾ BJP ಜೊತೆ ತಿಕ್ಕಾಟಕ್ಕೋ ಕಳೆದು ಹೋಗ್ಬಿಟ್ರಿ. ಇವತ್ತು ಮತ್ತೂ ಟೀಕೆ ಮಾಡ್ತಾಯಿದ್ರಿ. ಮಾಡಿರಿ, ಕಾಂಗ್ರೆಸ್ನ ಟೀಕೆ ಮಾಡಲೇಬೇಕು, ತಪ್ಪಾದದನ್ನು ಮಾಡ್ತಾಯಿದ್ರಿ. ಜೊತೆಗೆ ನಿಮಗೇನು ಮಾಡಲಿಕ್ಕೆ ಸಾಧ್ಯದ ಅನ್ನೋದು ಒಂದೇ ಸಾಧ್ಯ ಇದ್ರೆ ಈಗ ನಾಳೆ ಈ ಕೇಂದ್ರದಲ್ಲಿ ಈಗಾಗಲೇ ಇದ್ದಂಥದ್ದು ಗೊತ್ತದ. 3 ಕಾಲೇ ಕಾನೂನು ಹಿಂದೆ ತೊಗೊಂಡಿದ್ದಾರೆ, ಇಲ್ಲಂತಲ್ಲ. ಅದು ಕಿತ್ತು ಹಾಕಿಲ್ಲ. ಅದು ಕಿತ್ತು ಹಾಕುವಂಥ ಪ್ರೆಷರ್ ಯಾಕೆ ಮಾಡ್ತಾಯಿಲ್ಲ ರೈತರ ಪರವಾಗಿ? ರೈತರಿಗೆ ನೀವು ಬೆಂಬಲ ಬೆಲೆಯನ್ನು ಕಾನೂನು ಮಾಡಿರಿ ಅಂತ ಒತ್ತಡ ಆಗ್ತಾ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ಇವತ್ತು NDA ಸರ್ಕಾರದ ಅಲ್ಲಿ ಯಾಕೆ ಮಾಡಬಾರ್ದು? ರೈತಗೆ ಮತ್ತು ಶಿಕ್ಷಣಕ್ಕೆ ಸಹಿತ ಎಲ್ಲರಿಗೂ 15-20% ಖರ್ಚು ಹಾಕಿರಿ ಅಂತ ಮೋದಿ ಅವರು ಒತ್ತಡ ಆಗ್ತಾ ಇಲ್ಲ. ಆರೋಗ್ಯ ಎಲ್ಲರಿಗೂ ಫ್ರೀಯಾಗಿ ಸಿಗುವಂಥ ಒತ್ತಡ ಆಗ್ತಾ ಇರ್ತಾರೆ. ಅಂದಾಗ ನಿಮ್ಮದೇ ಅಂತ ಅಸ್ತಿತ್ವ ಬರಲಿಕ್ಕೆ ಸಾಧ್ಯದ. ಈಗ ಕಾಂಗ್ರೆಸ್ನ ಟೀಕಾ ಮಾಡಿರಿ, ಜೊತೆಗೆ BJP ಸರ್ಕಾರ ಕೇಂದ್ರದಲ್ಲೇ ಇದೆ. ಕೇಂದ್ರದಲ್ಲಿ ನೀವು ಮಿನಿಸ್ಟರ್ ಇದ್ದೀರಿ. ಮಿನಿಸ್ಟರ್ ಇದ್ದಾಗ ಅಲ್ಲಿ ರೈತಿಗೆ ಬೆಂಬಲ ಬೆಲೆ ಕಾನೂನು ಮಾಡಿರಿ ಅಂತ ಯಾಕೆ ಹೇಳ್ತಾ ಇಲ್ಲ? ಶಿಕ್ಷಣಕ್ಕೆ ಒತ್ತು ಕೊಡ್ರಿ, ಎಲ್ಲರೂ ಫ್ರೀ ಸಿಗುವಂಥದ್ದು ಮಾಡಿರಿ, 15-20% ಖರ್ಚು ಮಾಡಿರಿ ಅಂತ ಯಾಕೆ ಹೇಳ್ತಾ ಇಲ್ಲ? ಆರೋಗ್ಯಕ್ಕೆ 15-20% ಖರ್ಚು ಮಾಡಿರಿ ಅಂತ ಯಾಕೆ ಹೇಳ್ತಾ ಇಲ್ಲ? ಇವೆಲ್ಲ ನಿಮ್ಮನ್ನು ಕೇಳುವಂಥ ಪ್ರಶ್ನೆಗಳಿದ್ದಾವೆ. ಅದನ್ನು ಕೇಳ್ತಾ ಇದ್ದಾರೆ ಅವರು ಸಹಿತ, ನಾವು ಕೇಳ್ತಾ ಇದ್ವಿ. ಇದಕ್ಕೇನಂತೀರಿ? ನಮ್ಮ ಕುಮಾರಸ್ವಾಮಿಗಳ
ನಾನು ಹೆಸರು ಕೆಲವು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಂಡಿಗೆ ವಂದನೆಗಳು.